ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಬೆಳಕು ಟಿವಿ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇವತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಫಾರ್ ಗರ್ಲ್ಸ್ ಚೈಲ್ಡ್ಗೆ. ಅದು ಫುಲ್ ಡೀಟೇಲ್ಸ್ ನೋಡೋಣ. ಯಾವ ಏಜ್ ಅಲ್ಲಿ ಮಾಡಿಸ್ಬೇಕು ಮತ್ತೆ ಏನೇನೆಲ್ಲ ಡೀಟೇಲ್ಸ್ ಇದೆ ಅಂದ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ, SSY ಅಂತಾನೆ ಕರೀತಾರೆ. ಅದು ಅಕೌಂಟ್ ಓಪನ್ ಮಾಡಬೇಕು ಪೋಸ್ಟ್ ಆಫೀಸ್ ಅಲ್ಲಿ. ಏನೇನ್ ಡೀಟೇಲ್ಸ್ ಅಂತ ನೋಡಿ. ಗೌರ್ಮೆಂಟ್ ಆಫ್ ಇಂಡಿಯಾ ಪೇರೆಂಟ್ಸ್ ಆಫ್ ಗರ್ಲ್ ಚಿಲ್ಡ್ರನ್ ಯಾರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಈ ಸ್ಕೀಮನ್ನ ತಂದಿದ್ದಾರೆ. ಈ ಸ್ಕೀಮ್ ಏನಕ್ಕೋಸ್ಕರ ಅಂತಂದ್ರೆ, ಪೇರೆಂಟ್ಸ್ ಏನು ಫಂಡ್ ಬೇಕಿರುತ್ತೆ ಅವ್ರಿಗೆ, ಅಂದ್ರೆ ಈಗ ಹೆಣ್ಮಕ್ಳಿಗೆ ಫ್ಯೂಚರ್ ಎಜುಕೇಶನ್ ಕೊಡ್ಸೋದಿರ್ಬೋದು, ಮತ್ತೆ ಅವ್ರ ಮ್ಯಾರೇಜ್ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೆಣ್ಮಕ್ಳಿಗೋಸ್ಕರ ಈ ಸ್ಕೀಮ್ ತಂದಿದೆ ಇದು ಸೆಂಟ್ರಲ್ ಗೌರ್ಮೆಂಟ್. ನೆಕ್ಸ್ಟ್ ಸ್ಕೀಮ್ ಲಾಂಚ್ ಆಗಿದೆ ಅವಾಗ ನರೇಂದ್ರ ಮೋದಿ ಅವರು 22 ಜನವರಿ 2015 ಅಲ್ಲಿ ಏನು ಬೇಟಿ ಬಚಾವೋ ಮತ್ತೆ ಬೇಟಿ ಪಢಾವೋ ಕಂಪೈನ್ ಏನಿದೆ ಅದ್ರ ಅಂಡರ್ ಅಲ್ಲಿ ಈ ಸ್ಕೀಮ್ ಅನ್ನ ತಗೊಬಂದ್ರು. ನೆಕ್ಸ್ಟ್ ಈ ಸ್ಕೀಮ್ ಅಲ್ಲಿ ಕರೆಂಟ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂದ್ರೆ 7.6% ಇದೆ ಇವಾಗ ಕರೆಂಟ್ ಇಂಟ್ರೆಸ್ಟ್ ರೇಟ್, ಅಂದ್ರೆ ಏಪ್ರಿಲ್ ಟು ಜುಲೈ 2021 ಕ್ವಾರ್ಟರ್ ಅಲ್ಲಿ. ಮತ್ತೆ ಟ್ಯಾಕ್ಸ್ ಬೆನಿಫಿಟ್ಸ್ ಎಲ್ಲ ಇದೆ. ನೆಕ್ಸ್ಟ್ ಅಕೌಂಟ್ ಓಪನ್ ಎನಿ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಬಹುದು. ಇಲ್ಲಾಂದ್ರೆ ಏನ್ ಆಥರೈಸ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಇದಾವೆ, ಅದ್ ಯಾವ್ದೇ ಬ್ಯಾಂಕ್ಸ್ ಅಂತ ಡೀಟೇಲ್ಸ್ ಕೂಡ ಹೇಳ್ತೀನಿ. ಆ ಬ್ಯಾಂಕ್ಗಳಲ್ಲಿ ಇಲ್ಲ ನಿಮ್ಗೆ ನಿಯರೆಸ್ಟ್ ಯಾವ್ದು ಪೋಸ್ಟ್ ಆಫೀಸ್ ಎಲ್ಲ ಇರುತ್ತಲ್ಲ, ಆ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಅಕೌಂಟ್ ನ ಓಪನ್ ಮಾಡಬಹುದು. ಮತ್ತೆ 50% ಅಷ್ಟು ವಿತ್ ಡ್ರಾವಲ್ ಕೊಟ್ಟಿರ್ತಾರೆ. 18 ಇಯರ್ಸ್ ಯಾವಾಗ ಆಗುತ್ತೆ ಅವ್ರಿಗೆ, ಅವಾಗ ಅವ್ರ ಹೈಯರ್ ಎಜುಕೇಶನ್ ಪರ್ಪಸ್ಗೆ ಅಂತ ಅನ್ಬಿಟ್ಟು ನೀವು ಎಷ್ಟು ಅಮೌಂಟ್ ಕಟ್ಟಿರ್ತಾರೋ ಅಷ್ಟು 50% ನೀವು ವಿತ್ ಡ್ರಾ ಮಾಡಬಹುದು. ಮತ್ತೆ ದ ಅಕೌಂಟ್ ರೀಚಸ್ ಮೆಚುರಿಟಿ ಆಫ್ಟರ್ ಟೈಮ್ ಆಫ್ 21 ಪೀರಿಯಡ್, ಅಂದ್ರೆ ಮೆಚುರಿಟಿ ಡೇಟ್ ಏನಿದೆ ಅದು 21 ಇಯರ್ಸ್ ಗೆ ಡೇಟ್ ಆಫ್ ಓಪನ್ ಇಟ್ ಅಂದ್ರೆ ಡೇಟ್ ಏನಿರುತ್ತೆ ಅಲ್ಲಿಂದ 21 ಇಯರ್ಸ್ ಗೆ ಇದು ಮೆಚುರಿಟಿ ಇರುತ್ತೆ. ಅಂದ್ರೆ ಇದು ಅಕೌಂಟ್ ಇದು ಕ್ಲೋಸ್ ಮಾಡಬಹುದು. ಅವಾಗ ಮೆಚುರಿಟಿ ಡೇಟ್ 21 ಇಯರ್ಸ್ ಇರುತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಕಂಡೀಷನ್ ಏನೇನ್ ಬೇಕು ಇದು ಓಪನ್ ಮಾಡೋದಕ್ಕೆ ಅಂತ ನೋಡಿ. ದ ಗರ್ಲ್ ಮಸ್ಟ್ ಬಿ ಇಂಡಿಯನ್ ರೆಸಿಡೆಂಟ್, ಅಂದ್ರೆ ಏನು ಹೆಣ್ಮಗು ಇರುತ್ತೋ ಅದು ಇಂಡಿಯನ್ ರೆಸಿಡೆಂಟ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಗರ್ಲ್ ಶುಡ್ ನಾಟ್ ಬಿ ಮೋರ್ ದನ್ 10 ಇಯರ್ಸ್ ಆಫ್ ಏಜ್, ಅಂದ್ರೆ ಏನು 10 ವರ್ಷದ ಮೇಲ್ಗಡೆ ಇರಬಾರ್ದು. 10 ವರ್ಷದೊಳಗಡೆ ಹೆಣ್ಮಕ್ಳಿಗೆ ಈ ಅಕೌಂಟ್ ನ ಓಪನ್ ಮಾಡಬಹುದು. ನೆಕ್ಸ್ಟ್ ಅಪ್ ಟು 2 ಅಕೌಂಟ್ಸ್ ಕ್ಯಾನ್ ಬಿ ಓಪನ್ ಇನ್ ಎ ಫ್ಯಾಮಿಲಿ ವಿತ್ 2 ಗರ್ಲ್ ಚಿಲ್ಡ್ರನ್, ಅಂದ್ರೆ 2 ಅಕೌಂಟ್ಸ್ ನ ಓಪನ್ ಮಾಡಬಹುದು. ಫ್ಯಾಮಿಲಿಲಿ ಇವಾಗ 3 ಜನ ಗರ್ಲ್ಸ್ ಚಿಲ್ಡ್ರನ್ ಇದೆ, ಓನ್ಲಿ 2 ಗರ್ಲ್ ಚಿಲ್ಡ್ರನ್ ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಅಂದ್ರೆ ಈ ಒಂದ್ ಫ್ಯಾಮಿಲಿಲಿ ಇಬ್ರು ಹೆಣ್ಮಕ್ಳಿಗೆ, ಅಂದ್ರೆ ಒಬ್ಬರಿಗೆ ಇಬ್ರು ಹೆಣ್ಮಕ್ಳಿಗೆ ಮಾತ್ರ ಇದು ಅಕೌಂಟ್ ಓಪನ್ ಮಾಡೋದಕ್ಕೆ ಒಂದು ಎಲಿಜಿಬಿಲಿಟಿ. ನೆಕ್ಸ್ಟ್ ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಏನು ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತ ಅಂದ್ರೆ ನೋಡಿ. ಏನಿ ಡ್ಯೂಲಿ ಫಿಲ್ಡ್ ಸ್ಕೀಮ್ ಓಪನಿಂಗ್ ಡಾಕ್ಯುಮೆಂಟ್ ಏನ್ ಬೇಕಾಗುತ್ತೆ ಅಂದ್ರೆ ಬೇಸಿಕ್ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೊಡ್ಬೇಕಾಗುತ್ತೆ ಅಕೌಂಟ್ ಹೋಲ್ಡರ್ದು. ಮತ್ತೆ ಗರ್ಲ್ ಚೈಲ್ಡ್ ಯಾರು ಇರ್ತಾರೆ ಅವ್ರದ್ದು ಅಕೌಂಟ್ ಓಪನ್ ಮಾಡ್ಬೇಕು ಅಂತ ಅಂದ್ರೆ ಏನ್ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೊಡ್ಬೇಕಾಗುತ್ತೆ. ಅದ್ರ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೊಡ್ಬೇಕಾಗುತ್ತೆ. ಮತ್ತೆ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ. ಏನು ಮಗು ಇರುತ್ತೆ ಗರ್ಲ್ ಚೈಲ್ಡ್ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಡೆಪಾಸಿಟರ್ ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್, ಅಂದ್ರೆ ಇವಾಗ ಯಾರು ಇರ್ತಾರೆ ಡೆಪಾಸಿಟರ್ಸ್ ಅವರು ಮೈನರ್ ಇರೋದ್ರಿಂದ ಅವರು ಗಾರ್ಡಿಯನ್ ಅಂದ್ಬಿಟ್ಟು ಅವ್ರದ್ದು ಎಲ್ಲ ಡೀಟೇಲ್ಸ್ ತಗೋತಾರೆ. ಅವ್ರದ್ದೊಂದು ವ್ಯಾಲಿಡ್ ಅಡ್ರೆಸ್ ಪ್ರೂಫ್ ಕೊಡ್ಬೇಕಾಗುತ್ತೆ. ಇವಾಗ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ID ಈ ತರದ್ ಏನಾದ್ರು ಒಂದು ವ್ಯಾಲಿಡ್ ಅಡ್ರೆಸ್ ಪ್ರೂಫ್ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಎನಿ ಅದರ್ ಏನು ಡಾಕ್ಯುಮೆಂಟ್ಸ್ ಬ್ಯಾಂಕ್ ಅವರು ಅಥವಾ ಪೋಸ್ಟ್ ಆಫೀಸರ್ ಕೇಳ್ತಾರೆ, ಎನಿ ಅದರ್ ಡಾಕ್ಯುಮೆಂಟ್ ಅದನ್ನೆಲ್ಲ ನೀವು ಸಬ್ಮಿಟ್ ಮಾಡ್ಬಿಟ್ಟು ಅಕೌಂಟ್ ಓಪನ್ ಮಾಡಬಹುದು ಪೋಸ್ಟ್ ಆಫೀಸ್ ಇಲ್ಲ ಬ್ಯಾಂಕ್ ಅಲ್ಲಿ. ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ಎಲ್ಲ ಏನಿದೆ ಅಂತ ನೋಡಿ. ಇದು ಏಪ್ರಿಲ್ 2020 ಆನ್ವರ್ಡ್ಸ್, ಅಂದ್ರೆ ಏಪ್ರಿಲ್ 2020 ಆದ್ಮೇಲೆ 7.6% ಇದೆ ಅಟ್ ಪ್ರೆಸೆಂಟ್. ಇಲ್ಲಿ ಲಾಸ್ಟ್ ಇಂದ ನೋಡ್ಕೊಂಡ್ ಬನ್ನಿ. ಇಲ್ಲಿ ಫ್ರಮ್ ಫಸ್ಟ್ ಏಪ್ರಿಲ್ 2014 9.1% ಇತ್ತು. ಮತ್ತೆ ಫ್ರಮ್ ಫಸ್ಟ್ ಏಪ್ರಿಲ್ 2015 9.2% ಇತ್ತು. ಮತ್ತೆ ಫಸ್ಟ್ ಏಪ್ರಿಲ್ 2016 ಇಂದ 30 ಜೂನ್ 2016 ಗೆ 8.6% ಇತ್ತು. ಮತ್ತೆ ಫಸ್ಟ್ ಜುಲೈ 2016 ಇಂದ 30 ಸೆಪ್ಟೆಂಬರ್ 2016 ಗೆ 8.6% ಇತ್ತು. ನೆಕ್ಸ್ಟ್ ಫಸ್ಟ್ ಅಕ್ಟೋಬರ್ 2016 ಇಂದ 31 ಡಿಸೆಂಬರ್ 2016 ಗೆ 8.5% ಆಯ್ತು. ನೆಕ್ಸ್ಟ್ ಫಸ್ಟ್ ಜುಲೈ 2017 ಇಂದ 31 ಡಿಸೆಂಬರ್ 2017 ಗೆ 8.3% ಆಯ್ತು. ನೆಕ್ಸ್ಟ್ ಫಸ್ಟ್ ಜನವರಿ 2018 ಇಂದ 31 ಮಾರ್ಚ್ 2018 ಗೆ 8.1% ಇದೆ. ನೆಕ್ಸ್ಟ್ ಫಸ್ಟ್ ಏಪ್ರಿಲ್ 18 ಇಂದ 30 ಜೂನ್ 18, ಮತ್ತೆ ಫಸ್ಟ್ ಜುಲೈ 18 ಇಂದ 30 ಸೆಪ್ಟೆಂಬರ್ 2018 8.1% ಇತ್ತು. ನೆಕ್ಸ್ಟ್ ಫಸ್ಟ್ ಅಕ್ಟೋಬರ್ ಇಂದ 2018 ಇಂದ 31 ಡಿಸೆಂಬರ್ 2018 ಗೆ 8.5% ಅಷ್ಟು ರೈಸ್ ಆಯ್ತು. ನೆಕ್ಸ್ಟ್ ಫಸ್ಟ್ ಜನವರಿ 2019 ಇಂದ
31 ಮಾರ್ಚ್ 2019ಗೂ 8.5% ಇದೆ. ನೆಕ್ಸ್ಟ್ ಏಪ್ರಿಲ್ 2020 ಆನರ್ಡ್ಸ್ 7.6% ರೈಸ್ ಆಗಿದೆ. ಇವಾಗ ಅಟ್ ಪ್ರೆಸೆಂಟ್ 7.6% ಇದೆ ಇಂಟ್ರೆಸ್ಟ್ ರೇಟ್. ಮತ್ತೆ ಇದ್ರಲ್ಲಿ ಯಾರ್ಯಾರು ಯಾವ್ಯಾವ ಡೇಟ್ ಅಲ್ಲಿ ಡೆಪಾಸಿಟ್ ಮಾಡಿರ್ತೀರೋ ಅದ್ರದ್ದು ಏನ್ ಪರ್ಸೆಂಟೇಜ್ ಇರುತ್ತೆ ಅವ್ರದ್ದು ಇಂಟ್ರೆಸ್ಟ್ ರೇಟ್ ಆ ಪರ್ಸೆಂಟ್ ಮೇಲೆ ಕೊಡ್ತಾರೆ. ಮತ್ತೆ ನಿಮ್ದು ಅಮೌಂಟ್ ಕೂಡ ಏನು ನೀವು ಕಟ್ಟಿರ್ತೀರೋ ಅದು ಕೂಡ ಏನು ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ ಇಂಟ್ರೆಸ್ಟ್ ರೇಟ್ ಮತ್ತೆ ನಿಮ್ದು ಅಮೌಂಟ್ ಸೇರ್ಬಿಟ್ಟು. ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು ಇದು ಹೆಣ್ಮಕ್ಳಿಗೆ. ನೆಕ್ಸ್ಟ್ ಹೆಂಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಅದು ಏನು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಂತ ನೋಡೋದಾದ್ರೆ, ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ನಿಮ್ಮ ಚೈಲ್ಡ್ ಹೆಸರಲ್ಲಿ ಅವ್ರದ್ದು ಡಾಟರ್ಸ್ ಎಜುಕೇಶನ್ ಇರ್ಬೋದು, ಇಲ್ಲ ಅವ್ರದ್ದು ಮ್ಯಾರೇಜ್ ಎಕ್ಸ್ಪೆನ್ಸಸ್ ನ ಒಂದು ಮೀಟ್ ಮಾಡೋದಕ್ಕೆ ಈ ಎಕ್ಸ್ಪೆನ್ಸಸ್ ನೆಲ್ಲ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅವ್ರ ಹೆಸರಲ್ಲಿ ನೀವು ಅಕೌಂಟ್ ಓಪನ್ ಮಾಡಿಸಿದ್ರೆ. ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಎಮರ್ಜೆಡ್ ಮೋಸ್ಟ್ ಪಾಪ್ಯುಲರ್ ಒನ್ಸ್ ಹೈ ಇಂಟ್ರೆಸ್ಟ್ ರೇಟ್ ಆಸ್ ವೆಲ್ ಆಸ್ ಟ್ಯಾಕ್ಸ್ ಬೆನಿಫಿಟ್. ಏನು ಬೇರೆದು ಕಂಪೇರ್ ಮಾಡಿದ್ರೆ ಹೈ ಇಂಟ್ರೆಸ್ಟ್ ರೇಟ್ ಕೂಡ ಇದೆ ಮತ್ತೆ ಟ್ಯಾಕ್ಸ್ ಬೆನಿಫಿಟ್ ಎಲ್ಲ ಸಿಗುತ್ತೆ ನಿಮ್ಗೆ. ಅಂಡರ್ ಸೆಕ್ಷನ್ 80C ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಇಂಡಿವಿಜುವಲ್ ಕೆನ್ ಕ್ಲೈಮ್ ಟ್ಯಾಕ್ಸ್ ಎಕ್ಸಾಮ್ಷನ್ ಅಪ್ ಟು 1.5 lakh rupees. ಅಂದ್ರೆ ನೀವು ಅದು ಅಕೌಂಟ್ ಓಪನ್ ಮಾಡಿಸಿದ್ರೆ ಏನು ಸೆಕ್ಷನ್ 80C ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇದೆ ಆ ಅಂಡರ್ ಅಲ್ಲಿ ನೀವು 1.5 lakh ಅಷ್ಟು ನೀವು ಏನ್ ಎಕ್ಸಾಮ್ಷನ್ ಟ್ಯಾಕ್ಸ್ ಎಕ್ಸಾಮ್ಷನ್ ಪಡ್ಕೋಬಹುದು ಈ ಅಕೌಂಟ್ ಓಪನ್ ಮಾಡಿದ್ರೆ. ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನೆ ಇದೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಹೈ ಏನು ರೇಟ್ ಆಫ್ ಏನು ROI ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಹೈ ROI ಸಿಗುತ್ತೆ ನಿಮ್ಗೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ. ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ಕೂಡ ಇಂಟ್ರೆಸ್ಟ್ ರೇಟ್ ಏನ್ ಬರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಅದು ಕೂಡ ಎಕ್ಸಾಮ್ಟ್ ಇರುತ್ತೆ ಫ್ರಮ್ ಟ್ಯಾಕ್ಸ್. ನೀವು ಇಂಟ್ರೆಸ್ಟ್ ಅಮೌಂಟ್ಗೆಲ್ಲ ಟ್ಯಾಕ್ಸ್ ಕಟ್ಟೋ ಅಂತ ಇರೋದಿಲ್ಲ. ನೆಕ್ಸ್ಟ್ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ನಿಮ್ಗೆ. ಮೆಚುರಿಟಿ ಅಮೌಂಟ್ ಮತ್ತೆ ವಿತ್ಡ್ರಾವಲ್ ಅಮೌಂಟ್ ಏನ್ ಮಾಡ್ತೀರೋ ಅದ್ರ ಮೇಲೆ ಕೂಡ ಟ್ಯಾಕ್ಸ್ ಬೆನಿಫಿಟ್ ಇದೆ. ಇಷ್ಟೆಲ್ಲ ಟ್ಯಾಕ್ಸ್ ಬೆನಿಫಿಟ್ಸ್ ಮತ್ತೆ ಎಲ್ಲ ಇದೆ. ನಿಮ್ ಮಕ್ಳದು ಏನ್ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಏನು ಎಜುಕೇಶನ್ ಇರ್ಬೋದಿಲ್ಲ ಅವ್ರ ಮ್ಯಾರೇಜ್ಗೆಲ್ಲ ನೀವು ಎಕ್ಸ್ಪೆನ್ಸಸ್ ನೆಲ್ಲ ಇದ್ರಲ್ಲಿ ಮೀಟ್ ಔಟ್ ಮಾಡಬಹುದು. ಇಷ್ಟು ಬೆನಿಫಿಟ್ಸ್ ಇದೆ. ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನೆ ವಿತ್ಡ್ರಾವಲ್ ರೂಲ್ಸ್ ಇದೆ. ಏನ್ ವಿತ್ಡ್ರಾ ಮಾಡ್ಬೇಕಂದ್ರೆ ಏನೇನ್ ರೂಲ್ಸ್ ಇದೆ ಅಂತ ನೋಡಿ. ಇವು ಏನ್ ಕಂಪ್ಲೀಟ್ ಆಗುತ್ತೆ ಅವರು ಮೆಚುರಿಟಿ ಡೇಟ್ ಕೊಟ್ಟಿರ್ತಾರೆ ಅದು ಕಂಪ್ಲೀಟ್ ಆದ್ಮೇಲೆ ಏನ್ ಅಕೌಂಟ್ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಕ್ಯಾನ್ ಬಿ ವಿತ್ಡ್ರಾ ಬೈ ದ ಗರ್ಲ್ ಚೈಲ್ಡ್. ಅಂದ್ರೆ ಏನ್ ಇಂಟ್ರೆಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ಪೂರ್ತಿ ಅಮೌಂಟ್ ನ ವಿತ್ಡ್ರಾ ಮಾಡಬಹುದು. ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದ್ರೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ವಿತ್ಡ್ರಾವಲ್ ಮಾಡೋದಕ್ಕೆ ಅಮೌಂಟ್ ಅದು ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ. ಮತ್ತೆ ID ಪ್ರೂಫ್ ಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ ಮತ್ತೆ ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ಇದೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀವು ವಿತ್ಡ್ರಾ ಮಾಡ್ಕೋಬಹುದು. ಮತ್ತೆ ವಿತ್ಡ್ರಾ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ನೀವೇನಾದ್ರೂ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ರೆ ಅವ್ರ ಏಜ್ ಆಫ್ 18 years ಆದ್ರೆ ಕಂಪ್ಲೀಟೆಡ್ 10th ಸ್ಟ್ಯಾಂಡರ್ಡ್ ಆದಾಗ ನೀವೇನಾದ್ರೂ ವಿತ್ಡ್ರಾ ಮಾಡ್ಬೇಕು ಅಂದ್ರೆ ನೀವು 50% ಅಷ್ಟು ವಿತ್ಡ್ರಾ ಮಾಡಬಹುದು. ಅವಾಗ ಬಂದ್ಬಿಟ್ಟು ನೀವು ಏನ್ ಫೀಸ್ ಕಟ್ತಿರಲ್ಲ ಇದು ಕಾಲೇಜಸ್ ಅಲ್ಲಿ ಅದು ಕಾಲೇಜಸ್ ಅಲ್ಲಿ ಫೀಸ್ ಕಟ್ಟೋದು ಇದೆಲ್ಲ ಕೊಡ್ಬೇಕಾಗುತ್ತೆ. ಟೈಮ್ ಆಫ್ ಅಡ್ಮಿಷನ್ ಎಲ್ಲ ಅವ್ರು ಏನೇನು ಫೀಸ್ ಎಲ್ಲ ಚಾರ್ಜ್ ಮಾಡಿರ್ತಾರೆ ಅದೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ಬೇಕಾಗುತ್ತೆ. ಅವಾಗ ನೀವು ಏನು ಪಾರ್ಟ್ಲಿ ವಿತ್ಡ್ರಾ ಮಾಡಬಹುದು. ನೆಕ್ಸ್ಟ್ ಏನು ಅಡ್ಮಿಷನ್ ಮಾಡ್ತಿರಲ್ಲ ನೀವು ಯೂನಿವರ್ಸಿಟಿ ಅಥವಾ ಕಾಲೇಜಿಗೆ ಅವ್ರ ರಿಸಿಪ್ಟ್ ಎಲ್ಲ ಕೊಟ್ಟಿರ್ತಾರೆ ಅದು ಕೂಡ ನೀವು ಅಪ್ಲೈ ಮಾಡ್ಬೇಕಾದ್ರೆ ನೀವು ಸಬ್ಮಿಟ್ ಮಾಡ್ಬೇಕಾದ್ರೆ ವಿತ್ಡ್ರಾ ಮಾಡ್ಬೇಕಾದ್ರೆ ನೀವು ಅದನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ 50% ಮಾತ್ರ ನೀವು ವಿತ್ಡ್ರಾ ಮಾಡಬಹುದು. ಅದನ್ನ ಏನ್ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಅದ್ರ 50% ಮಾತ್ರ ನೀವು ಏನು ವಾಪಸ್ ತಗೋಬಹುದು, ವಿತ್ಡ್ರಾ ಮಾಡಬಹುದು ಅವ್ರ ಎಜುಕೇಶನ್ಗೆಲ್ಲ ಹೈಯರ್ ಎಜುಕೇಶನ್ಗೆಲ್ಲ. ಎಕ್ಸಾಂಪಲ್ ಇದೆ ನೋಡಿ. ಏನೇನ್ ಚಾರ್ಟ್ ಎಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಹೆಂಗೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಬಂದ್ಬಿಟ್ಟು. ನೋಡಿ ಇಯರ್ ಆಫ್ ಅಕೌಂಟ್ ಬಂದ್ಬಿಟ್ಟು 21 years ಅಂತ ಹೇಳಿದ್ನಲ್ವಾ. ಮತ್ತೆ ಏಜ್ ಆಫ್ ಗರ್ಲ್ 18 years ಆದಾಗ ಅವ್ರ ಹೈಯರ್ ಎಜುಕೇಶನ್ಗೆಲ್ಲ ನೀವು ಅಮೌಂಟ್ ಅನ್ನು ವಿತ್ಡ್ರಾ ಮಾಡಬಹುದು 50% ಅಷ್ಟು. ಇಲ್ಲಿ ಇಯರ್ ಎಲ್ಲ ಎಕ್ಸ್ಪ್ಲನೇಷನ್ 2019-20 ಇಂದ ಮಾಡಿಸಿದ್ರೆ ನೀವು ಓಪನಿಂಗ್ ಬ್ಯಾಲೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಮಂತ್ಲಿ ಕಾಂಟ್ರಿಬ್ಯೂಷನ್ ನೀವು 5,000 ಮಾಡ್ತಿದ್ದೀರಾ ಅಂದ್ರೆ ಇಯರ್ಲಿ ಕಾಂಟ್ರಿಬ್ಯೂಷನ್ 60,000 ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 8.4% ಗೆ ಕ್ಯಾಲ್ಕುಲೇಟ್ ಮಾಡಿರೋದಿಲ್ಲಿ. ನೀವು ಇವಾಗ 7.6% ಇದೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಅದ್ರ ಮೇಲೆ ಅಮೌಂಟ್ ಚೇಂಜಸ್ ಆಗುತ್ತೆ. ಬಟ್ ನಾ ಇಲ್ಲಿ 8.4% ಅಂತ ಅಂದ್ಬಿಟ್ಟು ಒಂದು ಅಪ್ರಾಕ್ಸಿಮೇಟ್ ರೇಟ್ ತಗೊಂಡು ನಿಮ್ಗೆ ಕ್ಯಾಲ್ಕುಲೇಷನ್ ತೋರಿಸ್ತಾ ಇರೋದು. ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ಎಷ್ಟೆಷ್ಟು ಇರುತ್ತೆ ಅಂತ ನೋಡ್ಕೊಳ್ಳಿ. ನೀವು ಫಸ್ಟ್ ಇಯರ್ ಬಂದ್ಬಿಟ್ಟು ಅವ್ರಿಗೆ 6 years ಏಜ್ ಆಗಿದ್ರೆ 2019-20 ಅವಾಗ 6 years ಏಜ್ ಆಗಿರುತ್ತೆ. ನೀವು 5,000 ಮಂತ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ. ಇಯರ್ಲಿ ಬಂದ್ಬಿಟ್ಟು 60,000 ಆಗುತ್ತೆ. ಇಂಟ್ರೆಸ್ಟ್ ಅಮೌಂಟ್ ಬಂದ್ಬಿಟ್ಟು 2,730 rupees ನಿಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ.
4% ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 60,000 ಪ್ಲಸ್ 2,730 ನೋಡಿದ್ರೆ 62,730 ಆಗುತ್ತೆ. ಮತ್ತೆ ಈ ಅಮೌಂಟ್ಗೆ ನೆಕ್ಸ್ಟ್ ಇಯರ್ ಕ್ಯಾಲ್ಕುಲೇಟ್ ಆಗುತ್ತೆ. ಇವಾಗ 62,730ಗೆ ಅಂದ್ರೆ ಕಾಂಪೌಂಡಿಂಗ್ ಅಂತ ಏನ್ ಹೇಳಿದೆ, ನೀವು ಅಮೌಂಟ್ ಇಂಟ್ರೆಸ್ಟ್ ಕೂಡ ಹ್ಯಾಡ್ ಅಪ್ ಆಗ್ತಾ ಹೋಗ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಅದಕ್ಕೆ ಅಮೌಂಟ್ ಇದು ಚೆನ್ನಾಗಿ ಡಬಲ್ ಆಗ್ತಾ ಹೋಗುತ್ತೆ. ಮತ್ತೆ ಅವ್ರಿಗೆ 7 ಇಯರ್ಸ್ ಆಗಿರುತ್ತೆ. ಸೆಕೆಂಡ್ ಇಯರ್ 2021 ಅಲ್ಲಿ ಅವಾಗ 62,730 ರೂಪೀಸ್ ಆಗಿರುತ್ತೆ ನಿಮ್ದು ಓಪನಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ತಿರ್ಗಾ ಮಂತ್ಲಿ 5,000 ಕಟ್ತೀರಾ, ಅದು 60,000 ಆಗುತ್ತೆ. ಇದಕ್ಕೆ ಇವಾಗ 62,730 ಪ್ಲಸ್ ನಿಮ್ದು ಈ ಅಮೌಂಟ್ ಗೆ ಸೇರ್ಬಿಟ್ಟು 7,999 ರೂಪೀಸ್ ಅಷ್ಟು ಇಂಟ್ರೆಸ್ಟ್ ರೇಟ್ ಬರುತ್ತೆ. ಮತ್ತೆ ಇದು ಎಲ್ಲ ಟೋಟಲ್ ಆಗಿ 1,30,729 ರೂಪೀಸ್ ಆಗುತ್ತೆ ಟೋಟಲ್. ನೆಕ್ಸ್ಟ್ ಇದು ನೆಕ್ಸ್ಟ್ ಇಯರ್ಗೆ ಇದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಏನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿರುತ್ತೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಅವಾಗ 60,000 ಕಟ್ತೀರಾ ಇಯರ್ಲಿ, ಅದಕ್ಕೂ ಮತ್ತೆ ಇದಕ್ಕೆ ಇಂಟ್ರೆಸ್ಟ್ ರೇಟ್ ಅವಾಗ ಇದು ಮತ್ತೆ ಅದಕ್ಕೂ ಇಂಟ್ರೆಸ್ಟ್ ರೇಟ್ ಆಡ್ ಆಗ್ಬಿಟ್ಟು ಇಷ್ಟು ಅಮೌಂಟ್ ಆಗುತ್ತೆ. ಹಿಂಗೇನೆ ಇಯರ್ಲಿ ಇದು ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ 18 ಇಯರ್ಸ್ ಅಲ್ಲಿ ಹೇಳಿದ್ನಲ್ಲ, 18 ಇಯರ್ಸ್ ಅಲ್ಲಿ ಇವಾಗ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಎಷ್ಟಿದೆ ನಿಮ್ದು 12,19,051 ರೂಪೀಸ್ ಇದೆ. ಇದರಲ್ಲಿ ನೀವು 50% ನೀವು ವಿತ್ ಡ್ರಾ ಮಾಡ್ಬೋದು ಅವರ ಹೈಯರ್ ಎಜುಕೇಶನ್ಗೆ 18 ಇಯರ್ಸ್ ಏನು ಕಂಪ್ಲೀಟ್ ಆದಾಗ. 18 ಇಯರ್ಸ್ ಕಂಪ್ಲೀಟ್ ಆದಾಗ ಇಷ್ಟರಲ್ಲಿ 50% ನೀವು ವಿತ್ ಡ್ರಾ ಮಾಡ್ಬೋದು. ನೆಕ್ಸ್ಟ್ ನೀವು 21 ಇಯರ್ಸ್ ಅವರಿಗೆ ಪೂರ್ತಿ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಎಷ್ಟು ಬರುತ್ತೆ ನೋಡಿ, 28,42,236 ರೂಪೀಸ್ ಇಷ್ಟು ಅಮೌಂಟ್ ಬರುತ್ತೆ. ನೀವು ಮಂತ್ಲಿ 5,000 ಕಾಂಟ್ರಿಬ್ಯೂಟ್ ಮಾಡಿ ಟೋಟಲ್ ಬಂದ್ಬಿಟ್ಟು ಇಯರ್ಲಿ ಕಾಂಟ್ರಿಬ್ಯೂಷನ್ 60,000 ಆಗುತ್ತೆ. ಲಾಸ್ಟ್ ಅಲ್ಲಿ ನೀವು ವಿತ್ ಡ್ರಾ ಮಾಡ್ಬೇಕಾದ್ರೆ ಅಮೌಂಟ್ 28,42,236 ರೂಪೀಸ್ ಬರುತ್ತೆ. ಈ ಅಮೌಂಟ್ ತಗೊಂಡು ನೀವು ಇಲ್ಲ ಅವ್ರ ಮ್ಯಾರೇಜ್ ಎಕ್ಸ್ಪೆನ್ಸಸ್ ಮತ್ತೆ ಅವ್ರ ಹೈಯರ್ ಎಜುಕೇಶನ್ ಎಕ್ಸ್ಪೆನ್ಸಸ್ ಇದನ್ನೆಲ್ಲ ಮೀಟ್ ಔಟ್ ಮಾಡಬಹುದು. ಇದರಿಂದ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ನೀವು ಕಟ್ತಾ ಹೋಗಿ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಸಬಹುದು ಅಂತ ನೋಡಿ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯುಕೋ ಬ್ಯಾಂಕ್, ಮತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಇಂಡಿಯನ್ ಬ್ಯಾಂಕ್, ICICI ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ನೆಕ್ಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಬ್ಯಾಂಕ್ ಆಫ್ ಬರೋಡಾ, ಆಂಧ್ರ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಅಲಹಾಬಾದ್, ಮತ್ತೆ ವಿಜಯ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಂಡಿಕೇಟ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್, IDBI, ದೇನಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಎಲ್ಲ ಪೋಸ್ಟ್ ಆಫೀಸ್ ಅಲಾಂಗ್ ವಿತ್ ಪೋಸ್ಟ್ ಆಫೀಸ್ ಕೂಡ ಏನು ಅಕೌಂಟ್ ಓಪನ್ ಮಾಡೋದು. ಮತ್ತೆ ಎಲ್ಲ ಬ್ಯಾಂಕ್ಗಳಲ್ಲೂ ಫೆಸಿಲಿಟಿ ಇದೆ SSY ಸ್ಕೀಮ್ ಅಲ್ಲಿ ಓಪನ್ ಮಾಡೋದಕ್ಕೆ ಅಕೌಂಟ್ ನ. ನೆಕ್ಸ್ಟ್ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಅಮೌಂಟ್ ಏನಿದೆ ಅಂತ ನೋಡಿ. ನಾನು 5,000 ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇಯರ್ಲಿ ಬಂದ್ಬಿಟ್ಟು ಎಷ್ಟು 60,000 ಆಯ್ತು. ಅದಕ್ಕೆ ನಾನು ಕ್ಯಾಲ್ಕುಲೇಷನ್ ಎಲ್ಲ ತೋರಿಸಿದ್ದು. ಇವಾಗ ಎಷ್ಟು ಮಿನಿಮಮ್ ಪೇ ಮಾಡ್ಬೋದು ಅಂತ ನೋಡಿ. ಇದು ಮಿನಿಮಮ್ ಬಂದ್ಬಿಟ್ಟು 250 ರೂಪೀಸ್ ಪೇ ಮಾಡ್ಬೋದು. ನೀವು 250 ರೂಪೀಸ್ ಪೇ ಮಾಡ್ಬೋದು. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 1.50 ಲ್ಯಾಕ್ ಅಂದ್ರೆ 1.5 ಲಕ್ಷದಷ್ಟು ನೀವು ಏನು ಫಿನಾನ್ಷಿಯಲ್ ಇಯರ್ ಅಲ್ಲಿ 1.5 ಲಕ್ಷದಷ್ಟು ಪೇ ಮಾಡ್ಬೋದು. ಮತ್ತೆ ನೀವು ಅಟ್ಲೀಸ್ಟ್ ಮಿನಿಮಮ್ 15 ಇಯರ್ಸ್ ನೀವು ಅಕೌಂಟ್ ಓಪನ್ ಮಾಡಿ 15 ಇಯರ್ಸ್ ನೀವು ಪೇ ಮಾಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಹಾಕ್ಬಿಟ್ಟು ಏನ್ ಮೆಚುರಿಟಿ ಆಗುತ್ತೆ ಅವಾಗ ನೀವು ಅಮೌಂಟ್ ಪಡ್ಕೋಬಹುದು. ಇಷ್ಟು ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಅಮೌಂಟ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೀವು ಪೇ ಮಾಡ್ಬಿಟ್ಟು ನೀವು ಅಕೌಂಟ್ ಓಪನ್ ಮಾಡಿಸ್ಬೋದು. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ನಿಮ್ಗೆಲ್ಲ ಮತ್ತೆ ನಿಮ್ಮ ಮನೇಲಿ ಯಾರಾದ್ರೂ 10 ಇಯರ್ಸ್ ಇಂದ ಒಳಗಡೆ ಹೆಣ್ಮಕ್ಳು ಇದ್ರೆ ಅಕೌಂಟ್ ಓಪನ್ ಮಾಡಿಸಿ. ಏನು ಅವರು ಹೈಯರ್ ಎಜುಕೇಶನ್ ಇರ್ಬೋದು ಅಥವಾ ಅವ್ರ ಮ್ಯಾರೇಜ್ ಇರ್ಬೋದು, ಈ ಅಮೌಂಟ್ ತುಂಬಾನೇ ನಿಮ್ಗೆ ನೀಡ್ ಮತ್ತೆ ಹೆಲ್ಪ್ಫುಲ್ ಆಗುತ್ತೆ. ಹೆಣ್ಮಕ್ಳುಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಸ್ಕೀಮು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವ್ರ ಮನೇಲಿ ಕೂಡ ಹೆಣ್ಮಕ್ಳೆಲ್ಲ ಇದ್ರೆ ಅವರು ಕೂಡ ಅಕೌಂಟ್ ಎಲ್ಲ ಓಪನ್ ಮಾಡಿಸಿದ್ರೆ ತುಂಬಾನೇ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.